ಇವತ್ತಿನ ವಿಶೇಷ ಏನಂದರೆ, ನಮ್ಮ ಮನೆಯವ್ರು ಬರೋಕ್ಕೆ ಮುಂಚೆನೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಅವರು ಡ್ಯೂಟಿಯಿಂದ ಬಂದಮೇಲೆ ನನಗೆ ಅವರು ಫ್ರೆಶ್ಶಪ್ಪಾಗಿ ಬರ್ತಾರೆ. ಆವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು ಏನಂದರೆ, ಸೀಬೆಕಾಯಿ ಮತ್ತು ಸ್ವೀಟ್ ಪೊಟೊಟೊ ಮತ್ತು ಕೋಸಂಬರಿ. ಕೋಸಂಬರಿಗೆ ಏನೇನು ಮಿಕ್ಸ್ ಆಗಿದೆ ಅಂತಂದರೆ, ಉಪ್ಪು ಮತ್ತು ಧನ್ಯ ಸೊಪ್ಪು, ಕಾಕಡಿ ಅಂದರೆ ಸೌತೆಕಾಯಿ, ಹೆಸರುಬೇಳೆ ಮತ್ತು ಜೊತೆಗೆ ಅಷ್ಟು ಮಿಕ್ಸ್ ಮಾಡಿರ್ತೀನಿ. ಮತ್ತು ದಾಳಿಂಬೆ ಬೀಜನ ಬಿಡಿಸಿಟ್ಕೊಂಡಿದ್ದೀನಿ, ದಾಳಿಂಬೆಕಾಯಿನ ಬೀಜ ಬಿಡಿಸಿಟ್ಕೊಂಡಿದ್ದೀನಿ. ಅದನ್ನು ಫ್ರೆಶ್ಶಪ್ಪಾಗಿ ಅವರು ಫ್ರೆಶ್ಶಾಗಿ ಬಂದ ತಕ್ಷಣವೇ ಅವರು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿರಿ ಅಂದ್ಬಿಟ್ಟು ಅವ್ರಿಗೆ ಕೊಡ್ತೀನಿ. ಏಕೆಂದರೆ ಅಲ್ಲಿಂದ ಅವರು ಆ್ಯಕ್ಚುಲಿ ಕಾಫಿ ಟೀ ಏನೂ ಕುಡಿಯೋಲ್ಲ, ಬೆಳಿಗ್ಗೆ ಆಗಲಿ ಮತ್ತು ಈವ್ನಿಂಗ್ ಆಗಲಿ ಅವರು ಕಾಫಿ ಟೀ ಏನೂ ಕುಡಿಯೋಲ್ಲ. ಅದಕ್ಕೋಸ್ಕರ ಇದನ್ನು ಮಾರ್ಕೆಟಲ್ಲಿ ಯಾವ ಸೀಸನ್ ಟೈಮಲ್ಲಿ ನಮಗೇನು ಸಿಗುತ್ತೆ ಅದನ್ನೆಲ್ಲ ಕೂಡ ನಾನು ತಂದಿಟ್ಕೊಂಡಿರ್ತೀನಿ. ಸೀಸನಲ್ಲಿ ಇವಾಗ ನೋಡಿ, ಸೀಬೆಕಾಯಿ ಸೀಸನ್, ಪೊಟೊಟೊ ಸೀಸನು, ದಾಳಿಂಬ ಎನಿ ಟೈಮ್ ದಾಳಿಂಬ ಸಿಕ್ಕಲ್ಲ, ಸೀಬೆಕಾಯಿ ಸಿಕ್ಕಲ್ಲ, ಪೊಟೊಟೊ ಸಿಕ್ಕಲ್ಲ. ಅಂದರೆ ಸೀಸನ್ ಟೈಮ್ ಅಂತಂದರೆ ಸೌತೆಕಾಯಿ ಆಲ್ ಸೀಸನ್ನು, ಕೊತ್ತಂಬರಿ ಸೊಪ್ಪು ಆಲ್ ಸೀಸನ್ನು. ಈ ಧಾನ್ಯಗಳಂತೂ ಕಡುಧಾನ್ಯಗಳಂತೂ ನಾನು ಡಿಮಾರ್ಟಲ್ಲಿ ತಂದು ಇಟ್ಕೊಂಡಿರ್ತೀನಿ, ಎನಿ ಟೈಮ್ ಸ್ಟಾಕ್ ಇಟ್ಕೊಂಡಿರ್ತೀನಿ ನಾನು. ಅದಕ್ಕೋಸ್ಕರ ಅದನ್ನು ಯಾವಾಗಲೂ ಸೀಸನ್ನಲ್ಲಿ ನಾವು ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾಕಂದರೆ ನಾವು ಮನೇಲಿ ರೆಡಿಮೇಡ್ ನಾವು ತಂದಿಟ್ಕೊಳ್ಳೋಕ್ಕಿಂತ ಎಲ್ಲನೂ ಮನೇಲಿ ಈ ಹೆಲ್ತಿ ಫುಡ್ ಅಲ್ವ, ಅದಕ್ಕೆ ನಾನು ಮನೇಲಿ ಏನು ಮಾಡ್ತೀನಿ, ನನಗೆ ಯಾವ ಸೀಸನ್ನಿಗೆ ಏನು ವೆಜಿಟೇಬಲ್ ಆಗಲಿ ಮತ್ತು ಫ್ರೂಟ್ಸ್ ಆಗಲಿ ಸಿಕ್ಕಿದ್ದೆಲ್ಲ ನಾನು ತಂದು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ, ಒಂದು ವಾರಕ್ಕಾಗಷ್ಟು. ಈ ಟೈಮಲ್ಲಿ ನನಗೆ ಪೊಟೊಟೊ ಸಿಕ್ತು, ಸ್ವೀಟ್ ಪೊಟೊಟೊ ಮತ್ತು ಸೀಬೆಕಾಯಿ ಸಿಕ್ತು. ಅದು ಜಾಸ್ತಿ ಹಣ್ಣಾಗಿರಲಿಲ್ಲ, ಸಿಂಪಲ್ಲಾಗಿ ಸ್ವಲ್ಪ ಕಚ್ಚಾ ಇತ್ತು, ಆದರೂ ಸ್ವೀಟ್ ಇದೆ, ತುಂಬ ವೈಟ್, ಅದು ತುಂಬ ಚೆನ್ನಾಗಿದೆ. ಮತ್ತು ದಾಳಿಂಬೆ ಸಿಕ್ತು, ಅದನ್ನು ಕೂಡ ನಾನು ಒಂದು ವಾರಕ್ಕಾಗಷ್ಟನ್ನು ತಂದಿಟ್ಕೊಂಡಿರ್ತೀನಿ ನಾನು. ಅದನ್ನು ಬೀಜ ಬಿಡಿಸಿ ಒಂದು ವಾರಕ್ಕಾಗಷ್ಟನ್ನು ಎಷ್ಟು ಬೇಕು ಅಷ್ಟನ್ನು ನಾವು ತಗೊಂಡು ತಿನ್ಬೋದು. ಅಂದರೆ ದಿನಕ್ಕೊಂದು 2 ತಗೊಂಡು ತಿನ್ಬೋದು. ಇದನ್ನಂತೂ ಒಂದು ದಿನದಲ್ಲಿ 2 ಸತಿ ಕೋಸಂಬರಿ 2 ಸತಿ ಮಾಡ್ತೀನಿ. ಮಧ್ಯಾಹ್ನ ಟೈಮು ನಾನು ಒಬ್ಬಳಿಗೆ, ಈವ್ನಿಂಗ್ ರಾತ್ರಿ ಟೈಮು ನಮ್ಮ ಯಜಮಾನರಿಗೆ ನನಗಿಬ್ಬರಿಗೆ ಮಾಡಿ ಇಟ್ಕೊಂಡಿರ್ತೀನಿ. ಮಾಡಿಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಸೌತೆಕಾಯಿ ಹಾಕಿ ಮಾಡ್ಕೊಳ್ಳೋದು. ಯಾಕಂದರೆ ಆರೋಗ್ಯಕರ ಆಗಿರುತ್ತೆ ಸೌತೆಕಾಯಿ, ಕೋಸಂಬರಿ ತುಂಬ ಆರೋಗ್ಯಕ್ಕೆ. ರಾಗಿ ಮುದ್ದೆ, ಕುದಿಸ್ಲಿಕ್ಕೆ ಅನ್ನ, ರೆಡ್ ರೈಸು, ಹೆಸರುಬೇಳೆ ಸೊಪ್ಪು ಸಾಂಬಾರು ಮತ್ತು ಚಟ್ನಿ, ಗ್ರೀನ್ ಚಟ್ನಿ. ಮತ್ತು ನಮ್ಮ ಯಜಮಾನ್ರಿಗೆ ಮುದ್ದೆ, ರೆಡ್ ರೈಸ್, ಫಿಶ್ ಕಬಾಬ್ ಮತ್ತು ಸಾಂಬಾರು, ಮೀನು ಸಾಂಬಾರು. ಎಷ್ಟು ಅವ್ರಿಗೆ ಹೆಲ್ತಿ ಫುಡ್ಡೇ ಮಾಡ್ಕೊ ತಿನ್ನೋದು ನಾವು. ಚಿಕ್ಕದಾದರೂ ಚೊಕ್ಕವಾಗಿ ಮಾಡ್ಕೊಂಡು ತಿನ್ನಬೇಕು, ಆರೋಗ್ಯ ಚೆನ್ನಾಗಿರುತ್ತೆ. ನಾನು ಚಿಕನ್ ಮಟನ್ ಏನು ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಸೊಪ್ಪು ಸಾಂಬಾರು ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು, ಚಟ್ನಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈ ಥರ ಉಪ್ಪು ಸಾಂಬಾರಲ್ಲಿ ಈಗ ಒಂದು ಸ್ವಲ್ಪ ಅದಕ್ಕೆ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಚೆನ್ನಾಗಿ ಹೊಡಿಬೇಕು ಮುದ್ದೆನ, ರಾಗಿ ಮುದ್ದೆನ. ಇದಕ್ಕೇನ ಹುಣಸೆಹಣ್ಣು ಹುಳಿ ಹಾಕಿರ್ತೀವಲ್ಲ ಮೀನಿಗೆ, ಅದಕ್ಕೇನು ಅದ್ರ ಅವಶ್ಯಕತೆ ಇಲ್ಲ ಹುಣಸೆಹಣ್ಣಿನ ರಸ. ನನಗೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಬೇಕು. ಇವಾಗ ತೊಗೊಬಂದು ಹಾಕ್ಕೋತೀನಿ. ಇವಾಗ ರಸನ ಹಿಂಡ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಹೀರೆ ಸೊಪ್ಪು ಇದು, ನನಗೆ ಜಲ್ದಿ ಹೆಸರೇ ಬರಲ್ಲ ಸೊಪ್ಪಿನ ಹೆಸರುಗಳು. ಆದರೂ ನಾನು ಇವಾಗ ಅದನ್ನು ನೆನಪು ಮಾಡಿಕೊಂಡು ಹೀರೆ ಸೊಪ್ಪು ಸಾಂಬಾರು. ಮತ್ತು ನನಗೆ ಫಸ್ಟು ಮುದ್ದೆನೇ ಮುರಿಯೋಕ್ಕೆ ಬರ್ತಿರ್ಲಿಲ್ಲ, ಇವಾಗ ಚೆನ್ನಾಗಿ ಮುರ್ಕೊಂಡು ಮುದ್ದೆನ ಊಟ ಮಾಡ್ಬೋದು, ಚೆನ್ನಾಗಿ ತುತ್ತು ಮಾಡಿ.
ತುಂಬ ಟೇಸ್ಟಿಯಾಗೈತೆ. ನೀವು ಈ ಥರ ಉಪ್ಪು ಸಾಂಬಾರು ಮಾಡ್ಕೊಂಡು ತಿನ್ನಿ. ಸ್ವಲ್ಪ ಅನ್ನದ ಜೊತೆಗೆ ಸ್ವಲ್ಪ ಮೊಸರು ಕಲ್ಸ್ಕೊಂಡು ತಿನ್ನೋಣ ಅಂತ ಹೇಳಿ ಮೊಸರು ಕಲ್ಸ್ಕೊತಿದ್ದೀನಿ. ಉಪ್ಪು ಸಾಂಬಾರೆಲ್ಲ ಒಂದು ಸ್ವಲ್ಪ ತಿಂದಾಯಿತು. ಇವಾಗ ಮೊಸರನ್ನ ನಾನು ಉಪ್ಪೇನು ಹಾಕೊಳ್ಳಲ್ಲ, ಹಾಗೆ ತಿಂತೀನಿ. ಇವಾಗಲಿಂದನೇ ಬಿ ಪಿ ಬರಬಾರ್ದು ಅಂತೇಳಿ ಉಪ್ಪು ಹಾಕತ್ತೆ ಇಲ್ಲ, ನಾನು ಹಾಗೆ ತಿನ್ನೋದು. ಗಟ್ಟಿ ಮೊಸರು ಹಾಕ್ಕೊಂಡು ನೀರನ್ನೂ ಬೆರೆಸ್ಕೊಳ್ಳಲ್ಲ ನಾನು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ತಿಂದು ನೋಡಿ. ಜೊತೆಗೆ ಒಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಲಾಸ್ಟ್ಗೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಉಪ್ಪು ಹೆಸರನ್ನ ಕಟ್ಟ ಹೊಟ್ಟೆ ಒಳಗಡೆ ಚುರು 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 ಅಂತದಲ್ಲ, ಅದಕ್ಕೆ ಅದು ಅನ್ಬಾರ್ದು ಅಂದರೆ ಮಜ್ಜಿಗೆ ಮಾಡ್ಕೊಂಡು ನೀವು ಕುಡಿಬೇಕು. ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ. ಮಜ್ಜಿಗೆ ಮಾಡ್ಕೋಬೇಕು, ಅಲ್ಲಲ್ಲೇ ಪ್ರೆಸ್ ಮಾಡ್ಕೋತೀನಿ. ನಾನು ಉಪ್ಪೇನು ಹಾಕಲ್ಲ, ಅದೇ ಥರ ಮಜ್ಜಿಗೆ ಮಾಡಿಕೊಂಡು ಕುಡಿಯೋದು ನಾನು. ಯಾಕಂದರೆ ಉಪ್ಪು ಸಾರು ಖಾರಲ್ಲಿ ಊಟ ಮಾಡಿರ್ತೀನಿ ಅಲ್ಲ, ಎದೆ ಉರಿ ಹೊಟ್ಟೆ ಉರಿ ಅವೆಲ್ಲ ಆಗಬಾರ್ದು ಅಂದರೆ ನಾವು ಈ ಥರ ಮಜ್ಜಿಗೆ ಮಾಡ್ಕೆ ಕುಡಿದ್ರೆ ತಣ್ಣಗಿರ್ತದೆ. ಅದಕ್ಕೋಸ್ಕರ ಒಂದು ಲೋಟ ಮಜ್ಜಿಗೆನ ಮಾಡಿಕೊಂಡು ಕುಡಿಬೇಕಾಗುತ್ತೆ. ಯಾರೇ ಆಗಲಿ ಊಟದ ಸಮಯದಲ್ಲಿ ಈ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಮನೇಲಿ ಎನಿ ಟೈಮ್ ಮಜ್ಜಿಗೆ ಮೊಸರು ತಂಪಾಗಿರುತ್ತೆ. ಯಾಕಂದರೆ ನಾವು ಯಾವ ಟೈಮಲ್ಲಿ ಏನೋ ಅಸಿಡಿಟಿ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅದು ಆಗಬಾರ್ದು ಅಂದರೆ ನಾವು ಮಜ್ಜಿಗೆ ಮೊಸರು ಈ ಥರ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಎಲ್ಲರ ಮನೇಲೂ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಯಾವ ಕಡೆನಾರ ಹೋದಾಗ ಸಮಯ ಸಂದರ್ಭ ಅಂಗಡಿ ಕಡೆ ಹೋದಾಗ ಹಾಲು ಮೊಸರು ತಂದಿಟ್ಕೊಂಡು ಹೀಗೆ ಸಮಯ ಸಂದರ್ಭ ಉಪ್ಪು ಸಾಂಬಾರಲ್ಲೇ ನಾವು ಊಟ ಮಾಡಿದಾಗೆ ಹೊಟ್ಟೆ ತಣ್ಣಗಾಗಬೇಕು ಅಂತಂದರೆ ಹೊಟ್ಟೆ ಉರಿ ಎದೆ ಉರಿ ಬರೋಲ್ಲ. ಈ ಮೊಸರು ಮಜ್ಜಿಗೆನ ಈ ಥರ ಮಾಡಿಕೊಂಡು ಮನೇಲೆ ಫ್ರೆಶ್ಶಾಗಿ ರೆಡಿಮೇಡ್ ತರೋಕ್ಕಿಂತ ಬಟರ್ ಮಿಲ್ಕ್ ತರೋಕ್ಕಿಂತ ನಾವು ಮನೇಲಿ ಈ ಥರ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯಕರವಾಗಿರ್ತದೆ. ನಾನು ಉಪ್ಪು ಹಾಕ್ಕೊಳ್ಳಲ್ಲ, ನೀವು ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಒಬ್ಬರಿಗೆ ಉಪ್ಪು ಅಂದ್ರೆ ಇಷ್ಟ, ನನಗೆ ಉಪ್ಪು ಅಂದರೆ ಕಮ್ಮಿನೇ ನಾನು ತಿನ್ನೋದು. ಯಾಕಂದರೆ ಬಿ ಪಿ ಆಗಬಾರ್ದು, ಬ್ಲಡ್ ಪ್ರೆಷರ್ ಆಗಬಾರ್ದು ಅಂತೇಳಿ ನಾನು ಈಗಲಿಂದ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ 120/80 ಇರ್ತದೆ ರೆಗ್ಯುಲರ್, ಆದರೂ ಕೂಡ ನಾನು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಇವಾಗಲೇ ಬಿ ಪಿ ಬಂದುಬಿಟ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಅಪ್ಪಾಜಿಯವ್ರಿಗಿತ್ತು ಬಿ ಪಿ. ಅದಕ್ಕೋಸ್ಕರ ನಾನು ಈಗಲಿಂದನೇ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಈ ಥರ ಬಟರ್ ಮಿಲ್ಕ್ ಹಿಂಗಾಗಬೇಕಾದ್ರೆ ಮೇಲ್ಗಡೆ ನೊರೆ ಬರಬೇಕು ನೋಡಿ, ನೊರೆ ಬಂದೈತೆ. ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ನೀರು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಮಾಡಿ. ನನಗೇನು ಟೇಸ್ಟಿ ಏನು ಬೇಡ, ನನಗೆ ಹೊಟ್ಟೆ ಉರಿ ಎದೆ ಉರಿ ಕಡಿಮೆ ಆದರೆ ಸಾಕು ಅಂತೇಳಿ ನಾನು ಈ ಥರ ಮಾಡ್ಕೊಂಡು ಕುಡಿತಾಯಿದ್ದೀನಿ ನೋಡಿ. ನೀರು ಮಜ್ಜಿಗೆ ಮೇಲೆ ಈ ಥರ ನೊರೆಗಳು ಬಂದಿರಬೇಕು. ನೊರೆಗಳು ಅಂದರೆ ಪರ್ಫೆಕ್ಟಾಗಿ ನಮಗೆ ಎಲ್ಲ ಮಿಶ್ರಣ ಆಗಿದೆ ಅಂತ ಅರ್ಥ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಮುಂಬೈಯಲ್ಲಂತೂ ಜಿಡಿ ಜಿಡಿ ಮಳೆ, ತುಂಬ ಮಳೆ, ಸೌಂಡ್ ಏನು ಕೇಳಿಸ್ತಾನೆ ಇಲ್ಲ, ಅಷ್ಟೊಂದು ಮಳೆ ಬರ್ತೈತೆ, ರಭಸದಿಂದ ಮಳೆ ಬರ್ತೈತೆ ನೋಡಿ. ಎಷ್ಟೊಂದು ಮಳೆ ಅಂದರೆ ಮಳೆ ನೋಡಿ, ಜಯೋ ಅಂತ ಸೌಂಡ್ ಬರ್ತೈತೆ, ತುಂಬ ಸೌಂಡು ಮಳೆ. ಮುಂಬೈ ಅಂತಂದರೂ ಕಂಟಿನ್ಯೂ ಒಂದು 4 ದಿನ 3 ದಿನ ಕಮ್ಮಿ ಇತ್ತು, ಪುನಃ 5-6 ದಿನದಿಂದ ಫುಲ್ಲು ಶುರುವಾಗೈತೆ ನೋಡಿ. ಇಷ್ಟೊಂದು ಮಳೆ 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 ಎಲ್ಲ ಒಬ್ಬರು ಕೂಡ ಕೆಳಗಡೆ ಇಲ್ಲ, ನಿಶ್ಶಬ್ದ ಆಗ್ಬಿಟ್ಟೈತೆ. ಮಳೆಯೇ ಸೌಂಡು ನೋಡ್ತಾ ಇರ್ಬೋದು ನೀವು. ಇಷ್ಟೊಂದು ಮಳೆ ನೋಡಿ. ಬರೀ ಲೈಟ್ಗಳು ಮಾತ್ರ ಕಾಣಿಸ್ತಾ ಐತೆ, ಕಾರುಗಳು ನಿಂತೈತೆ ನೋಡಿ, ಲೈನ್ ಫುಲ್ಲು ಸಾಮ್ಸಂಗ್ ಆಗ್ಬಿಟ್ಟೈತೆ, ಫುಲ್ಲು ಸಾಮ್ಸಂಗ್ ಆಗ್ಬಿಟ್ಟೈತೆ. 7th ಫ್ಲೋರಿಂದ ಗ್ರೌಂಡ್ ಫ್ಲೋರ್ ತನಕ ನೋಡಿ ಫುಲ್ ಸಾಮ್ಸಂಗ್. ಈಗ ಯಾರೋ ಒಂದಿಬ್ಬರು ಮಂದಿ ಬರ್ತಾ ಇದ್ದಾರೆ ಅಷ್ಟೇ. ಎಲ್ಲ ಸೌಂಡ್ ನಿಶ್ಶಬ್ದ, ಮಳೆ ಸೌಂಡ್ ಮಾತ್ರ ಇದೆ.